ನಮ್ಮ ಪಕ್ಕದ ಮನೆಗೆ ಏನಾದ್ರು ಫೈರ್ ಆದ್ರೆ ನಮ್ಗೇನ್ ದುಃಖ ಆಗಲ್ಲ. ದುಃಖ ಆಗತ್ತಾ? ಯಾಕಾಗಲ್ಲ ಹೇಳಿ? ಅದು ನಮ್ದಲ್ಲ. ಅದೇ ನಮ್ಮನೆಗಾದ್ರೆ ಲಬ ಲಬ ಬಡ್ಕೋತೀವಿ. ಈ ದುಃಖ ಆಗ್ಲಿಕ್ಕೆ ಕಾರಣ ಮನೆ ಅಲ್ಲ, ಅದು ನಂದು ಅನ್ನುವ ಭಾವನೆ, ಅಭಿಮಾನ. ಆದ್ರಿಂದ ಕೃಷ್ಣ ಪರಮಾತ್ಮ ತನ್ನ ಗೆಳೆಯನಾದ, ತನ್ನ ಭಕ್ತನಾದ ಉದ್ದವನಿಗೆ ತಾನು ಪರಂಧಾಮಕ್ಕೆ ಹೋದಾಗ ಕೊಟ್ಟ ಒಂದು ಮಾರ್ಮಿಕ ಉಪದೇಶ ಏನಂದ್ರೆ, ಅಭಿಮಾನ ಬಿಟ್ಟು ಯಾರನ್ನು ಪ್ರೀತಿ ಮಾಡಬೇಡ. ಯಾರನ್ನು ಪ್ರೀತಿ ಮಾಡಿದ್ರು ಅವ್ರಿಲ್ದಿದ್ದಾಗ ನಿಂಗೆ ದುಃಖ ಆಗತ್ತೆ. ಯಾರನ್ನು ದ್ವೇಷ ಮಾಡಬೇಡ, ಯಾಕಂದ್ರೆ ಅವ್ರ ಹತ್ರ ಆದಾಗ ದುಃಖ ಆಗತ್ತೆ. ದ್ವೇಷ ಮಾಡಿದ್ರು ಪ್ರಾಬ್ಲಮ್ ರೀ. ನೀವ್ ಯಾರನ್ನ ಬೇಡ ಅಂತೀರಿ ಅವರೇ ಬಂದು ನಿಮ್ ಪಕ್ಕ ಒಕ್ಕರ್ಸ್ಕೋತಾರೆ. ನೀವ್ ಯಾರನ್ನ ಬೇಕು ಅಂತೀರಿ ಅವ್ರು ಹೋಗೇ ಬಿಡ್ತಾರೆ. ನೀವ್ ಯಾರನ್ನ ಬಹಳ ಹಂಬಲಿಸ್ತಿರ್ತೀರಿ, ಇವ್ರು ನಮ್ ಬ್ಯಾಕ್ ಬೋನ್, ಇವರಿದ್ರೆ ನೋಡ್ಕೋತಿರ್ತಾರೆ, ಇವರೇ ಬಹಳ ಮುಖ್ಯ, ಇವ್ರಿಲ್ದೇ ಇದ್ರೆ ಇರೋದು ಯಾಕಪ್ಪ, ಹೋಗೇ ಬಿಡ್ತಾರೆ. ನಮ್ಗೆ ಯಾರನ್ನ ಕಂಡ್ರೆ ಮೈ ಉರಿದು ಹೋಗುತ್ತೆ, ಅವ್ರ ನಮ್ಮ ಪಕ್ಕದ ಸೈಟ್ ಅಲರ್ಟ್ ಆಗತ್ತೆ, ಅವ್ರ ಅಲ್ಲೇ ಮನೆ ಕಟ್ಕೊಂಡ್ಬರ್ತಾರೆ. ಏನ್ ಮಾಡ್ತೀರಿ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಇದೆಲ್ಲ ಇಟ್ಕೊಳ್ಳೇಬೇಡ ನೀನು, ನನ್ನ ಮೇಲ್ ಮನಸ್ಸಿಡು. ಏನ್ ನೋಡ್ತೀಯ? ತದಾಕಾರ ತದ್ಭಿನ್ನ ತದ್ವಾಶ್ಚನಾಗಿ ನಾನಿದ್ದೇನೆ. ಏನ್ ನಡೆಯುತ್ತೆ ಎಲ್ಲ ನಾನ್ ಕಾರಣ. ಹೀಗೆ ನನ್ನಲ್ಲಿ ಮನಸ್ಸಿಟ್ಟು ಸುಮ್ಮನೆ ಸಂಚಾರ ಮಾಡ್ತಾ ಇರು, ನಿಂಗೇನು ಪ್ರಾಬ್ಲಮ್ ಇಲ್ಲ, ಆನಂದವಾಗಿರ್ತೀಯ. ಇದು ಕೃಷ್ಣ ಕೊಟ್ಟ ಉಪದೇಶ.